ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ಮೀನು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ, ಆ ರೆಸಿಪಿ ಹೇಳು, ಈ ರೆಸಿಪಿ ಹೇಳು ಅಂತ. ದಯವಿಟ್ಟು ನನ್ನ ವಿಡಿಯೋ ನೋಡಿ ಅದಕ್ಕೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವತ್ತು ಬಾಂಗ್ಡ ಸಾರು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ಮೀನನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಕ್ಲೀನಾಗಿ ತೊಳೆದ್ಮೇಲೆ ಉಪ್ಪು ಮತ್ತು ನಿಂಬೆ ರಸ ಹಾಕಿ ಸೈಡಿಗೆ ಇಟ್ಬಿಡಿ. ಉಪ್ಪು ಹತ್ಕೊಳ್ಳಿ ಅದಕ್ಕೆ. ಹಾಗೆಯೇ ಮಸಾಲೆಗೆ ಒಂದು ಕಾಯಿ ತೊಗೊಂಡಿದ್ದೀನಿ. ಅರಿಶಿಣ ಪುಡಿ, ಧನಿಯಾ ಪುಡಿ, ಖಾರ ಪುಡಿನ ಹಾಕ್ಕೊಂಡು ರುಬ್ಕೋಬೇಕು ಮಿಕ್ಸಿಗೆ. ನೋಡಿ ಫ್ರೆಂಡ್ಸ್, ಈ ಥರ ರುಬ್ಕೊಂಡಿದ್ದೀನಿ. ನುಣ್ಣಗೆ ಆಗಬೇಕು ಮಸಾಲೆ. ಮೀನು ಸಾರಿಗೆ ಮಸಾಲೆ ನುಣ್ಣಗಾದ್ರೇ ಚೆನ್ನಾಗಿರುತ್ತೆ. ಈ ಬಾಂಗಡೆ ಸಾರಿಗೆ ನಾನು ಒಗ್ಗರಣೆಗೆ ಏನು ಹಾಕಲ್ಲ. ಡೈರೆಕ್ಟಾಗಿ ಮಸಾಲೆನ ಪಾತ್ರೆಗೆ ಹಾಕ್ಕೊಂಡು, ಇದು ತಾಯ್ಪಳ್ ಅಂತ ಯಲ್ಲಾಪುರ ಕಾರವಾರ ಹತ್ರ ಸಿಗುತ್ತೆ. ಕಾರವಾರಲ್ಲೆಲ್ಲ ಬಾಂಗ್ಡ ಸಾರಿಗೆ ಇದನ್ನು ಹಾಕಿದ್ರೇ ತುಂಬ ಟೇಸ್ಟು. ನಾವೆಲ್ಲ ಇದನ್ನು ಹಾಕ್ತೀವಿ. ನೋಡಿ, ನಿಮ್ಮೂರಲ್ಲೂ ಎಲ್ಲಾದರೂ ಸಿಕ್ಕರೆ ಟ್ರೈ ಮಾಡಿ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಹಾಕಿ ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕಿ ಗ್ಯಾಸ್ ಮೇಲೆ ಇಟ್ಬಿಡಿ. ಅದು ಒಂದು ಕುದಿ ಬರಲಿ. ಮೀನಿನ ತಲೆನ ನಾನು ಮುಂಚೆನೇ ಹಾಕಿರ್ತೀನಿ. ಸಾರು ಕುದಿಲಿಕ್ಕೆ ಇಟ್ಟ ತಕ್ಷಣ ಸಾರು ಚೆನ್ನಾಗಿ ಕುದ್ಮೇಲೆ ನಾನು ಮೀನಿನ ಪೀಸಸ್ನ ಹಾಕ್ತೀನಿ. ಯಾವಾಗಲೂ ಮುಂಚೆನೇ ಹಾಕಿಬಿಟ್ರೆ ಅದು ತುಂಬ ಬೆಂದು ಹೋಗಿಬಿಡುತ್ತೆ, ಹಾಗೆ ಮುಳ್ಳು ಬಿಟ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಒಂದೆರಡು ಕುದಿ ಬಂದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿಬಿಡಿ. ಚೆನ್ನಾಗಾಗುತ್ತೆ ಸಾಂಬಾರು. ತುಂಬ ಈಸಿ ಇದೆ, ಮನೇಲಿ ಮಾಡ್ಕೊಳ್ಳಿ. ರುಚಿಯಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ನನ್ನ ವಿಡಿಯೋ ನೋಡಿದ ತಕ್ಷಣ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಈ ಮೀನು ಸಾರನ್ನ ಮನೇಲಿ ಎಲ್ಲರೂ ಟ್ರೈ ಮಾಡಿ. ಹೇಗಿದೆ ಅಂತ ಖಂಡಿತವಾಗ್ಲೂ ನನಗೆ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.